ನಮಸ್ತೆ ಎಲ್ರಿಗೂ, ಹೇಗಿದ್ದೀರಾ ಎಲ್ಲ? ನಿಮಗೆ ಮತ್ತೊಮ್ಮೆ ಸುಕ್ಷಿ ಶೆಟ್ಟಿ ವ್ಲಾಗ್ಗೆ ಸ್ವಾಗತ. ಮುಂಬೈಯಲ್ಲಿ ಒಂದು ವಾರದಿಂದ ತುಂಬ ಮಳೆ ಬರ್ತಾ ಉಂಟು. ಇವತ್ತು ಸಂಜೆ ಸ್ಕೂಲಿಂದ ಮಕ್ಕಳು ಬರುವಾಗ ಏನಾದರೂ ಒಂದು ಸ್ಪೆಷಲ್ ಮಾಡಬೇಕು ಅಂತ ಥಿಂಕ್ ಮಾಡ್ತಾ ಇದ್ದೆ. ಸೊ ಏನು ಮಾಡೋದು ನೋಡಿ, ಇಷ್ಟು ಜೋರು ಮಳೆ, ಹೊರಗೆ ಹೋಗ್ಲಿಕ್ಕೆ ಕೂಡ ತುಂಬ ಕಷ್ಟ ಆಗ್ತಾ ಉಂಟು. ಸೊ ಮನೆಯಲ್ಲಿ ನನಗೆ ಬಟಾಟೆ ಕಾಣಿಸ್ತು. ಸೊ ಇದರಲ್ಲೇ ಏನಾದರೂ ಒಂದು ಸ್ಪೆಷಲ್ ಮಾಡುವ ಅಂತ ಥಿಂಕ್ ಮಾಡಿದೆ. ಸೊ ಬಟಾಟೆ ಪೋಡಿ ಬೇಡ, ಏನಾದರೂ ಸ್ಪೆಷಲ್ ಮಾಡುವ ಅಂತ ಹೇಳಿ. ಸೊ ಅದಕ್ಕೆ ನಾನು ಬಟಾಟೆ ಬಟಾಟೆ ಚೀಸ್ ದೋಸೆ ಮಾಡುವಂತ ಹೇಳಿ ಅದಕ್ಕೆ 1 ಲೋಟ ಬೆಳ್ತಿಗೆ ಅಕ್ಕಿಯನ್ನು 2-3 ಗಂಟೆ ಆಲ್ರೆಡಿ ನಾನು ನೆನೆಸಿಟ್ಟಿದ್ದೆ. 2-3 ಗಂಟೆ ನಾನು ನೆನೆಸಿಟ್ಟಿದ್ದೆ ಇದನ್ನು. ಆಮೇಲೆ ಒಂದು ಬಟಾಟೆಯನ್ನು ತುಂಬ ಸ್ಲೈಸ್ ಆಗಿ ಕಟ್ ಮಾಡಬೇಕು. ಈ ಥರ ಸ್ಲೈಸ್ ಇರಬೇಕು, ಇಲ್ಲಾಂದರೆ ಅದು ಬೇಯಲ್ಲ. ನಾವು ಇದನ್ನು ಬಟಾಟೆಯನ್ನು ಮೊದಲೇ ಬೇಯಿಸ್ಲಿಕ್ಕಿಲ್ಲ, ಇದು ದೋಸೆ ಹಿಟ್ಟಿನೊಟ್ಟಿಗೆ ಬೇಯಿಸಲಿಕ್ಕೆ. ಅದಕ್ಕೋಸ್ಕರ ಇದು ತವದಲ್ಲೇ ಬೇಯಬೇಕು. ಅದಕ್ಕೋಸ್ಕರ ನಾವು ಬಟಾಟೆಯನ್ನು ನಾನು ಈ ಥರ ಕಟ್ ಮಾಡಿಟ್ಟಿದ್ದೀನಿ. ಈಗ ಒಂದು ಜಾರಿಗೆ 2 ಒಣಮೆಣಸು, 1 ತುಂಡು ಹುಳಿ. ಸೊ ಇದು ಹಿಟ್ಟು ಟೇಸ್ಟ್ ಬರಲಿಕ್ಕೋಸ್ಕರ. ಒಂದು ಅರ್ಧ ಸ್ಪೂನ್ ಕೊತ್ತಂಬರಿ, ಇದನ್ನು ಫ್ರೈ ಮಾಡಲಿಕ್ಕಿಲ್ಲ, ಹಾಗೇ ಹಾಕಲಿಕ್ಕೆ. ಹಾಗೆ ಅರ್ಧ ಸ್ಪೂನ್ ಜೀರಿಗೆ, ಅದನ್ನು ಕೂಡ ಹಾಗೇ ಹಾಕಬೇಕು. ಇದು ತುಂಬ ಪರಿಮಳ ಬರುತ್ತೆ ಮತ್ತು ನೀವು ದೋಸೆ ಮಾಡುವಾಗ ತುಂಬ ಟೇಸ್ಟಿ ಕೂಡ ಇರುತ್ತೆ. ಆಮೇಲೆ 1 ಕಪ್ಪಿನಷ್ಟು ತುರಿದ ತೆಂಗಿನಕಾಯಿಯನ್ನು 1 ಕಪ್ಪಿನಷ್ಟು ಹಾಕಬೇಕು. ಹಾಗೆ ಟೇಸ್ಟಿಗೋಸ್ಕರ ಸ್ವಲ್ಪ ಫ್ಲೇವರ್, ಸ್ವಲ್ಪ ಸ್ವೀಟ್ ಆಗಿರಲಿ ಅಂತ 1 ತುಂಡು ಬೆಲ್ಲ ಕೂಡ ಹಾಕಿದ್ದೇನೆ. ನಿಮಗೆ ಬೇಡ ಅಂದರೆ ಹಾಕೋದು ಬೇಡ. ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಗ್ರೈಂಡ್ ಮಾಡುವ. ಈಗ ಹಿಟ್ಟು ರೆಡಿಯಾಗಿದೆ. ನಾವು ನೀರು ದೋಸೆಗೆ ಮಾಡ್ತೇವಲ್ಲ ಹಿಟ್ಟು ತುಂಬ ತೆಳುವಾಗಿ, ಆ ಥರ ಹಿಟ್ಟು ಮಾಡಬೇಡಿ, ಸ್ವಲ್ಪ ದಪ್ಪ ಇರಲಿ ಹಿಟ್ಟು. ಈಗ ಒಂದು ನೀರು ದೋಸೆಗೆ ಯೂಸ್ ಮಾಡುವಂಥ ಒಂದು ತವ ಅಥವಾ ನಾನ್ ಸ್ಟಿಕ್ ಕೂಡ ಯೂಸ್ ಮಾಡ್ಬೋದು. ರೊಟ್ಟಿ ಮಾಡುವಂಥ ತವ ಕೂಡ ಯೂಸ್ ಮಾಡ್ಬೋದು, ಆದರೆ ಎಣ್ಣೆ ಯೂಸ್ ಮಾಡಿ. ನೋಡಿ, ಇಷ್ಟು ತುಂಬ ದಪ್ಪ ಕೂಡ ಅಲ್ಲ, ತುಂಬ ತೆಳು ಕೂಡ ಅಲ್ಲ, ಈ ಥರ ಇರಬೇಕು ಹಿಟ್ಟು. ಇದನ್ನು ನಾವು ಬಟಾಟೆಯನ್ನು ಈಗ ಬಟಾಟೆ ಪೋಡಿ ಮಾಡುವಾಗ ಹೇಗೆ ನಾವು ಕಡಲೆ ಹಿಟ್ಟಿಗೆ ಮುಳುಗಿಸಿ ಅದನ್ನು ಎಣ್ಣೆಯಲ್ಲಿ ಬಿಡ್ತೀವಲ್ವ, ಆ ಥರನೇ ಬಟಾಟೆಯನ್ನು ಈ ಥರ ಹಿಟ್ಟಿಗೆ ಮುಳುಗಿಸಿ ಈ ಥರ ತವಕ್ಕೆ ಇಡಬೇಕು. ಅದನ್ನು ಸ್ಪ್ರೆಡ್ ಮಾಡಿ ಇಡಬೇಕು. ನಾನು ಅದಕ್ಕೆ ಹೇಳಿದ್ದು ಈ ಥರ ಬಟಾಟೆಯನ್ನು ಇಡಲಿಕ್ಕೆ ಅದಕ್ಕೆ ಸ್ಲೈಸ್ ಆಗಿ ಕಟ್ ಮಾಡಬೇಕು ಅಂತ ಹೇಳಿ. ಸೊ ಈ ಥರ ನೋಡುವಾಗ ತುಂಬ ಕಷ್ಟ ಅಂತ ಅನಿಸುತ್ತೆ, ಏನಿಲ್ಲ. ಈ ಥರ ಸ್ಪ್ರೆಡ್ಡಾಗಿ ಇಟ್ಟು ನಂತರ ಅದರ ಮೇಲೆ ಹಿಟ್ಟನ್ನು ದೋಸೆಗೆ ಹಾಕ್ತೀವಲ್ಲ ನಾವು, ಈ ಥರ ಸುರಿಬೇಕು, ಅದನ್ನು ಸ್ಪ್ರೆಡ್ ಮಾಡಬೇಕು. ಆಮೇಲೆ ಇದನ್ನು 1 ನಿಮಿಷ ಬೇಯಲಿಕ್ಕೆ ಬಿಡಬೇಕು. 1 ನಿಮಿಷ ಅಂತ ಬೇಡ, ನಿಮ್ಗೆ ಗೊತ್ತಾಗುತ್ತೆ. ಸೊ ನನ್ನ ಪ್ರಕಾರ 1 ನಿಮಿಷ ಬೇಕು. ಸೊ ಇವಾಗ ಮೇಲಿನ ಸೈಡ್ ಬಟಾಟೆ ಹಾಗೇ ಇದೆ, ಅದು ಬೇಯಲ್ಲ. ಸೊ ಇವಾಗ ಇದನ್ನು ಉಲ್ಟಾ ಮಾಡಬೇಕು, ಉಲ್ಟಾ ಮಾಡಿ ಹಾಕಬೇಕು. ದೋಸೆಯನ್ನು ಈಗ ಉಲ್ಟಾ ಮಾಡಿ ಹಾಕಬೇಕು. ಆಮೇಲೆ ಇದಕ್ಕೆ ನೀವು ಬೇಕಾದರೆ ಮೇಲಿಂದ ಗೀ ಅಥವಾ ಬಟರನ್ನು ಸ್ಪ್ರೆಡ್ ಮಾಡ್ಬೋದು. ನಾವೀಗ ನೋಡಿ ಕೆಳಗೆ ಏನು ಲೇಯರ್ ಇದೆ ಅದು ತುಂಬ ಚೆನ್ನಾಗಿ ಬೆಂದೋಗಿದೆ ಬಟಾಟೆ. ಸೊ ನಾವೀಗ ಉಲ್ಟಾ ಮಾಡಿದ್ದೇವೆ. ಈಗ ಇದಕ್ಕೆ ಗೀ ಅಥವಾ ಬಟರನ್ನು ಯೂಸ್ ಮಾಡ್ಬೋದು, ನಿಮಗೆ ಯಾವುದು ಅನುಕೂಲ ಇದೆ ಅದನ್ನು ಯೂಸ್ ಮಾಡ್ಬೋದು. ಈಗ ಬಟಾಟ ಚೀಸ್ ದೋಸೆ ರೆಡಿ ಆಗಿದೆ. ಚೀಸ್ ಇನ್ನು ಹಾಕಬೇಕು. ನೀವು ಈ ಥರ ನಿಮಗೆ ಬೇಕಾದರೆ ಇದನ್ನು ಹೀಗೆ ತಿನ್ಬೋದು. ಅದರಲ್ಲಿ ಖಾರ ಕೂಡ ಇದೆ, ಸ್ವೀಟ್ ಹಾಕಿದ್ದೀವಿ, ತೆಂಗಿನಕಾಯಿ ಹಾಕಿದ್ದೀವಿ. ಸೊ ಆ ಥರನೇ ತಿನ್ಬೋದು. ಅಥವಾ ಚಟ್ನಿ ಯೂಸ್ ಮಾಡಿ, ಪುದೀನ ಚಟ್ನಿ ಏನಾದರೂ ಯೂಸ್ ಮಾಡಿ ತಿನ್ಬೋದು. ಇನ್ನು ಮಕ್ಕಳಿಗೆ ಸ್ಪೆಷಲಾಗಿ ಕೊಡಬೇಕಾದ್ರೆ ಅದರ ಮೇಲೆ ಸ್ವಲ್ಪ ಚೀಸನ್ನು ಈ ಥರ ಸ್ಪ್ರೆಡ್ ಮಾಡಬೇಕು. ಚೀಸನ್ನು ಸ್ವಲ್ಪ ಈ ಥರ ಸ್ಪ್ರೆಡ್ ಮಾಡಬೇಕು. ತವ ಮೇಲೆ ಇರುವಾಗಲೇ ದೋಸೆ ಇದನ್ನು ಈ ಥರ ಮಾಡ್ಬೋದು. ಸೊ ನಾನೀಗ ದೋಸೆಯನ್ನು ತೆಗೆದು ಈ ಥರ ಚೀಸ್ ಹಾಕಿದ್ದೀನಿ. ಆಮೇಲೆ ನೀವು ಬೇಕಾದರೆ ಕಾರ್ನನ್ನು ಕೂಡ ಬೇಯಿಸಿ ಹಾಕ್ಬೋದು. ನಾನೀಗ ಬೇಯಿಸಿ ಇದರಲ್ಲಿ ಹಾಕಲಿಲ್ಲ, ಕಾರ್ನ್ ಬೇಕಾದರೂ ಬೇಯಿಸಿ ಹಾಕ್ಬೋದು. ನಾನು ಕೊತ್ತಂಬರಿ ಸೊಪ್ಪು ಕೂಡ ಸ್ವಲ್ಪ ಇದಕ್ಕೆ ಸ್ಪ್ರೆಡ್ ಮಾಡಿದೆ, ಸ್ವಲ್ಪ ಫ್ಲೇವರ್ ಟೇಸ್ಟಿ ಇರಲಿ ಅಂತ ಹೇಳಿ. ಮಕ್ಕಳಿಗೆ ಯಾವ ಥರ ಮಾಡಿಕೊಟ್ರು ಅದು ಸರಿಯಾಗಲ್ಲ, ಗೊತ್ತಲ್ವಾ. ಸೊ ಅದಕ್ಕೆ ನಾನಿಲ್ಲಿ
ಚೀಸ್ ಹಾಕಿದ್ದು. ಇಲ್ಲಾಂದರೆ ನಾವಾದರೆ ಹಾಗೇ ತಿಂತೀವಿ. ಆಮೇಲೆ ಈ ಥರ ರೋಲ್ ಮಾಡಿಕೊಂಡು ಅದನ್ನು ಕಟ್ ಮಾಡಬೇಕು. ಒಂದು ಕಟ್ ಮಾಡಿ ನೋಡಲಿಕ್ಕೆ ಕೂಡ ಖುಷಿ ಆಗುತ್ತಲ್ವ ಮಕ್ಕಳಿಗೆ ಕೊಡುವಾಗ. ಸೊ ಸಾಸ್ ಇಟ್ಟಿದ್ದೇನೆ ನಾನೀಗ. ಸೊ ಈಗ ಬಟಾಟ ಚೀಸ್ ದೋಸೆ ರೆಡಿಯಾಗಿದೆ. ನನ್ನ ಈ ರೆಸಿಪಿ ನಿಮಗೆ ಇಷ್ಟ ಆಗಿದೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದ್ದರೆ ದಯವಿಟ್ಟು ಕಮೆಂಟ್ ಮಾಡಿ, ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಸೊ ಪ್ಲೀಸ್ ಲೈಕ್ ಕೊಡಿ, ಹಾಗೆ ಶೇರ್ ಮಾಡಿ. ತುಂಬ ಸಪೋರ್ಟ್ ಮಾಡ್ತಾ ಇದ್ದೀರಾ ನನಗೆ, ಹಾಗೆ ಇನ್ನೂ ಕೂಡ ಸಪೋರ್ಟ್ ಮಾಡ್ತಾಯಿರಿ. ಓಕೆ, ಥ್ಯಾಂಕ್ ಯು ಸೋ ಮಚ್.